ಮಹಿಳಾ ಘಟಕದ ಅಧ್ಯಕ್ಷರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಡಾಕ್ಟರ್ BR ಅಂಬೇಡ್ಕರ್ ಅವರವರ ಗುಣಗಾನವನ್ನು ಎಷ್ಟು ಮಾಡಿದ್ರು ಸಾಲದು. ಇವತ್ತೇನಾದರೂ ಭಾರತ ದೊಡ್ಡ ದೇಶ ಆಗಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ಭಾರತ ಸರ್ಕಾರ ಇವತ್ತು ಭಾರತವನ್ನು ಸದೃಢವಾಗಿಟ್ಟಿದೆ ಅಂತ ತಪ್ಪಾಗಿದೆ. ಆದರೂ ಕೆಲವು ಕಡೆ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಸಾಕಷ್ಟು ಸಂಖ್ಯೆಯ ಜನ ಮಾಡಿದ್ರಿಂದ ಇವತ್ತು ಕೂಡ ಸಂವಿಧಾನಕ್ಕೆ ಯಾವುದೇ ರೀತಿಯ ಅಪಚಾರ ಆಗದ ರೀತಿಯಲ್ಲಿ ಚ್ಯುತಿ ಬರದೇ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಅವರು ಹಾಕಿಕೊಟ್ಟಂಥ ಮಾರ್ಗ ಇವತ್ತು ಸಾವಿರಾರಲ್ಲ ಲಕ್ಷಾಂತರ ಜನ ಇವತ್ತು ಬಾಳನ್ನು ರೂಪಿಸ್ಕೊಂಡಿದ್ದಾರೆ. ಅವರ ಆದರ್ಶದ ಅಡಿಯಲ್ಲಿ ಬಾಳ್ತಾ ಇದ್ದಾರೆ. ಅವ್ರು ಹೇಳಿದಿಷ್ಟೇ, ನಾನು ಇಲ್ಲಿವರೆಗೂ ತಂದಿದ್ದೇನೆ, ಮುಂದಕ್ಕೆ ತೊಗೊಂಡೋಗದೇ ಇರೋ ಚಿಂತೆ ಇಲ್ಲ, ಹಿಂದಕ್ಕೆ ಮಾತ್ರ ತಂದಬೇಡಿ. ಆದರೆ ಆ ಕೆಲಸವನ್ನು ಮಾಡದೇ ಇರೋ ರೀತಿಯಲ್ಲಿ ಮುಂದೆ ತಗೊಂಡೋಗ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ. ಇವತ್ತು ಪ್ರಪಂಚದ ಎಲ್ಲ ಕಡೆ ನಾವು ನೋಡ್ಬೋದು, ನಮ್ಮ ಭಾರತ ಅಕ್ಕಪಕ್ಕದಲ್ಲಿರ್ತಕ್ಕಂಥ ದೇಶಗಳಲ್ಲಿ ಶ್ರೀಲಂಕಾ ಇರ್ಬೋದು, ಭೂತಾನ್ ಇರ್ಬೋದು, ನೇಪಾಳ ಇರ್ಬೋದು, ಪಾಕಿಸ್ತಾನ, ಬಾಂಗ್ಲಾ, ಅಲ್ಲಿ ಯಾವಾಗಲೂ ಮಿಲಿಟರಿ ಆಡಳಿತ ಬರುತ್ತೆ, ಅರಾಜಕತೆ ಬರುತ್ತೆ, ಎಲ್ಲ ಒಂದು ರೀತಿಯ ಆಡಳಿತ ಕುಸಿದು ಹೋಗ್ತಕ್ಕಂಥ ಸ್ಥಿತಿನಲ್ಲಿ ಅಕ್ಕಪಕ್ಕದ ರಾಷ್ಟ್ರಗಳಿವೆ. ಆದರೆ ಭಾರತದಲ್ಲಿ ಇವತ್ತು ಕೂಡ ಆ ರೀತಿಯ ಪರಿಸ್ಥಿತಿ ಬಂದಿಲ್ಲ. ಅದಕ್ಕೆ ಕಾರಣ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನ. ಅವರ ಸಂವಿಧಾನದಿಂದ ಇವತ್ತು ನಾವು ಸದೃಢರಾಗಿದ್ದೀವಿ. ಅದೇ ರೀತಿ ಇನ್ನೊಬ್ಬ ಮಹಾತ್ಮರು ಬಾಬು ಜಗಜೀವನ್ ರಾಮ್, ಅವರು ಕೂಡ ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ದೇಶವನ್ನು ಮುನ್ನಡೆಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಲವಾರು ನಂಬಿಕೊಂಡು, ಅದರಲ್ಲಿ ಹಸಿರು ಕ್ರಾಂತಿ ಅಂತ ಹೇಳಿ ಮುಂಚೆ ನಾವು ಊಟಕ್ಕೆ ಪರದಾಡ್ತಕ್ಕಂಥ ಪರಿಸ್ಥಿತಿನಲ್ಲಿದ್ದಂಥ ಭಾರತ ಹೊರದೇಶಗಳಿಂದ ನಾವು ಕೇಳಿದ್ವಿ, ಇಂದಿರಾ ಗಾಂಧಿಯವರು ಹಿಂದೆ ಕೆಂಪು ಜೋಳವನ್ನು ತರಿಸ್ಕೊಟ್ಟಿದ್ದೀನಿ, ನಾವೆಲ್ಲ ಬದುಕಿದ್ವಿ ಅಂತ ಹೇಳೋಂಥ ಹಿರಿಯರು ಕೆಲವರು. ಅಂತಹ ಸ್ಥಿತಿಯಲ್ಲಿದ್ದಂಥ ಭಾರತ ಇವತ್ತು ಹೊರದೇಶಗಳಿಗೆ ನಾವು ರಫ್ತನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಬಾಬು ಜಗಜೀವನ್ ರಾವ್ ಮಾಡಿದಂಥ ಒಂದು ಕ್ರಾಂತಿ, ಹಸಿರು ಕ್ರಾಂತಿ. ಇವತ್ತು ಭಾರತ ಎಲ್ಲ ಥರದ ಬೆಳೆಗಳನ್ನು ಬೆಳೆದು ಹೊರದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಸ್ಥಿತಿಗೆ ಬಂದಿದೆ. ಆ ಒಬ್ಬ ಮುತ್ಸದ್ದಿ ನಾಯಕರಾಗಿದ್ದಂಥ ಬಾಬು ಜಗಜೀವನ್ ರಾಮ್ರವರ ಜಯಂತಿನೂ ಕೂಡ ನಾವು ಒಟ್ಟಿಗೆ ಆಚರಿಸ್ತಾ ಇದ್ದೀವಿ. ಈ ಇಬ್ಬರು ಮಹನೀಯರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡು ಅವರ ಹಾದಿನಲ್ಲಿ ಅವರು ಹಾಕಿಕೊಟ್ಟಂಥ ಮಾರ್ಗಗಳನ್ನು ತಪ್ಪದೇ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಅವರು ರಾಷ್ಟ್ರ ನಾಯಕರ ಬಗ್ಗೆ